ಪತ್ರಕರ್ತರ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯ ಅಧ್ಯಕ್ಷತೆ ಹಾಗೂ ಅತಿಥಿ ಗಣ್ಯಗಳಿಗೆ ಹಾಗೂ ವೇದಿಕೆ ಮುಖದಲ್ಲಿರುವಂತಹ ಎಲ್ಲ ಪತ್ರಕರ್ತರಿಗೂ ಭಕ್ತಿಪೂರ್ವಕವಾದ ನಮಸ್ಕಾರಗಳು. ಇವತ್ತೆಲ್ಲರೂ ಕೂಡ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನ ಫೌಂಡರ್ ಆಗಿರುವಂತಹ ಮಹದೇವಪ್ಪ ಕಾಕಾಜಿ ಅವರು ಇದೊಂದು ಕಾರ್ಯಾಗಾರ ಮಾಡಬೇಕು. ಪ್ರತಿಯೊಂದು ಕೂಡ ಚಿಂತನವಂತನ ಏನಾಗ್ತದೆ ಅಂತಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಆಗಿರುವಂತಹ ಆಗುಹೋಗುಗಳ ಬಗ್ಗೆ ಚಿಂತನೆ ಮಾಡಿ ಎಲ್ಲಿ ಅನ್ಯಾಯ ಅಕ್ರಮ ಆಗ್ತಿದೆಯಲ್ಲ ಅದ್ರ ವಿರುದ್ಧ ಧ್ವನಿ ಎತ್ತುವ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ರೀತಿ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಏನು ಕಾರ್ಯಾಗಾರ ಮಾಡ್ತಾರೆ ಬಹಳ ಸಂತೋಷದ ವಿಷಯ ಅನ್ಕೊಂಡ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ನಾಡಿ ಮಿಡಿಗಳನ್ನು ಅರಿತಿ ಆಗುತ್ತಿರುವಂತಹ ಕೆಟ್ಟ ವ್ಯವಸ್ಥೆ ಪ್ರತಿಯೊಂದು ಅಂಕುಡೊಂಕುಗಳನ್ನು ಜನರಿಗೆ ತಲುಪಿಸಿ ಜನರನ್ನು ಜಾಗೃತಿ ಮಾಡುವಂತ ಯಾವ್ದಾದ್ರು ಚಾನಲ್ ಇದ್ರೆ ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ಚಾನಲ್ಗಳು ಒಂದೇ ಒಂದು ಒಂದು ಸುದ್ದಿವನ್ನು ಬಿತ್ತರಿಸೋದು, ನಾವು ಕೂಡ ಅದೇ ಒಂದು ಸುದ್ದಿ ಮಾಡೋದಲ್ಲ, ಅದು ಅರ್ಥ ಕೊಡಲ್ಲ. ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ ಯಾರು ಕೂಡ ಸುದ್ದಿ ಮಾಡಿರಬಾರ್ದು ಅಂತ ಒಂದು ಸುದ್ದಿಯನ್ನು ಬಿತ್ತರಿಸಬೇಕು. ಯಾವ ರೀತಿ ಅಂತಂದ್ರೆ ಸುದ್ದಿ ಹುಡುಕೋದಂತಂದ್ರೆ ಬಹಳ ಒಂದು ದೊಡ್ಡ ಇದಲ್ಲ. ನೀವು ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಹಿಡಿದು ಒಂದು MLA MP ಅವರು ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರದ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಆಗ್ತಿರಲಿಲ್ಲ. ಯಾರಿಗೇನೋ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಬೇಕಲ್ಲ, ಅದರಲ್ಲಿ ಲಂಚ ಇದೆ. ಅದು ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾರು ಈ ತರ ದೂರು ಕೊಡ್ತಾ ಇದ್ದಾರೋ, ಯಾರಿಗೆ ಏನಪ್ಪಾ ಅಂತಂದ್ರೆ ಯಾರಿಗೆ ಅನ್ಯಾಯ ಆಗ್ಲಿಕ್ಕೆ ಅದ್ರ ವಿರುದ್ಧ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ ನೀವು ಸುದ್ದಿ ಮಾಡೋದು ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಅವರಿಗೆ ಒಳ್ಳೆ ರೀತಿ ನ್ಯಾಯ ಕೊಡಿಸಬೇಕಾಗ್ತದೆ ಸಂದರ್ಭ ಹೇಳ್ತೀವಿ. ನಾವು ನೋಡ್ತಿರ್ಬೋದು ಪತ್ರಕರ್ತರಂತಂದ್ರೆ ಒಂದು ಇತಿಹಾಸ ತೆಗೆದು ನೋಡ್ಬೇಕು. ಎಂತ ಪತ್ರಕರ್ತರ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಿಂದೆ ನಕ್ಸಲರು ಕೂಡ ಒಳ್ಳೆ ಮುಖ್ಯವಾಹಿನಿ ಬಂದ್ಬಿಟ್ಟು ಪ್ರತಿಯೊಂದು ಕೂಡ ಬದುಕು ಕಟ್ಕೋಬೇಕು ಅಂತ ಹೇಳಿದ್ರು. ಆದ್ರೆ ಹೆಂಗಿತ್ತು ಅಂತಂದ್ರೆ ದೊಡ್ಡ ರಿಸ್ಕ್ ಇತ್ತು. ಆದ್ರೂ ಕೂಡ ರಿಸ್ಕ್ ಅನ್ನು ಯಾವ್ದು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತಂದ್ರೆ ನಕ್ಸಲರಾಗಿರುವಂತ ಏನು ಪ್ರಾಬ್ಲಮ್ಗಳಿದಾವೆ, ಹಾಗಾಗಿ ಅವರು ಒಂದು ನಾಡಿಗೆ ಬಂದ್ಬಿಟ್ಟು ಅವರು ಕೂಡ ಬದುಕು ಕಟ್ಟಬೇಕು, ನಕ್ಸಲಿಟ್ ಹೋಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಕರ್ತರು ಕೆಲಸ ಮಾಡಿದ್ರು. ಅದೇ ರೀತಿಯಲ್ಲಿ ಕಾಶ್ಮೀರದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಹೋಗುವಂತ ಭಯೋತ್ಪಾದಕರ ವಿರುದ್ಧ, ಆಮೇಲೆ ಅಲ್ಲಿ ನಡೆಯುವಂತ ಒಂದು ಭಯೋತ್ಪಾದಕ ಚಟುವಟಿಕೆ ವಿರುದ್ಧ ಕೂಡ ಅಲ್ಲಿ ಹೆಂಗ್ ನಡೀತದೆ ಅಂತ ಹೇಳ್ಬಿಟ್ಟು ಪತ್ರಕರ್ತರು ಹೋಗುವ. ಯಾಕಂತಂದ್ರೆ ಪತ್ರಕರ್ತ ಅನ್ನೋದು ಬಹಳ ರಿಸ್ಕ್ ಅಲ್ಲ. ಪ್ರತಿಯೊಂದು ಕೂಡ ಬೆದರಿಕೆ ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ತಲೆ ಬಗ್ಸಂಗಿಲ್ಲ. ಪ್ರತಿಯೊಂದು ಹಂತದಲ್ಲಿ ಒಂದು ಮೆಟ್ಟಿ ಈ ಸಮಾಜವನ್ನು ಸುಧಾರಣೆ ಮಾಡುವಂತ ಕೆಲಸ ಪತ್ರಕರ್ತರು ಮಾಡ್ತಾರ. ಹಾಗಾಗಿ ನಾವು ಅನ್ಕೊಂತಿರ್ಬೋದು ಪ್ರತಿಯೊಬ್ರು ಕೂಡ ಪತ್ರಕರ್ತರು ಅಂದ್ರೆ ಏನಂತಂದ್ರೆ ಸಂವಿಧಾನದ 4ನೇ ಅಂಗ ಪತ್ರಕರ್ತರು. ಸಂವಿಧಾನ 4ನೇ ಅಂಗದ ಮಾಧ್ಯಮ ಅಂತ ಹೇಳ್ಬಿಟ್ಟು ಎಷ್ಟು ಜವಾಬ್ದಾರಿ ಅಂತ ನನಗೆ ಕೇಳಿದ್ರ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನನಗೆ ಕೇಳಿದ್ರ ಯಾವ MLA MP ಪ್ರಧಾನಮಂತ್ರಿಗಳ ಇರೋದಾರಲ್ಲ ಅವ್ರಿಗಿಂತ 10 ಪಟ್ಟು ಜವಾಬ್ದಾರಿ ಯಾರು ಅಂತಂದ್ರೆ ಪತ್ರಕರ್ತರ ಅಂತ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ ಒಬ್ಬ ಶಾಸಕರಿಗೆ ಆಯ್ಕೆ ಮಾಡಿ ನಾವು ಎಲ್ಲರೂ ಕೂಡ ಕಳಿಸಿರ್ತೀವಿ. ಆದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಜನರಿಗೆ ಒಂದು ಬದುಕು ಕಟ್ಟುವಂತ ಒಂದು ಸಮಸ್ಯೆಗೆ ಪರಿಹಾರ ಮಾಡುವಂತ ಶಾಸಕರವ್ರು ಏನಾದ್ರು ಆ ತರ ಕೆಲಸ ಮಾಡಿಲ್ಲ ಅಂತಂದ್ರ ಜನರಿಗೆ ತಿಳಿಸ್ಕೊಡ್ತಾರೆ, ನೋಡಿ ನೀವು ಹಾಕಿರುವಂತ ಮತ ಹಾಕಿರುವಂತ ಯಾರು ಶಾಸಕರಿದ್ದಾರೆ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ಜಾಗೃತಿ ವಹಿಸಬೇಕು ಅಂತ ಹೇಳಿ ಜನರಿಗೆ ಜಾಗೃತಿ ಮಾಡ್ತಿರಲ್ಲ, ಅದು ದೊಡ್ಡ ವಿಷಯ ಅಂತ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಪತ್ರಕರ್ತರು ಎಷ್ಟು ಸೇವೆ ಇದೆ ಅಂತಂದ್ರೆ ಬಹಳ ಸೇವೆ ಇದೆ. ನೀವು ನೋಡ್ತಿರ್ಬೋದು ಸ್ವತಂತ್ರ ಪೂರ್ವದಲ್ಲೂ ಕೂಡ ಸ್ವತಂತ್ರ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಜಾಗೃತಿ ಮೂಡಿಸಕ್ಕೆ ಯಾರು ಅಣಿ ಮಾಡಿಕೊಟ್ರು ಅಂತಂದ್ರೆ ಪತ್ರಕರ್ತರನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಪ್ರತಿಯೊಂದು ಹಂತದಲ್ಲಿ ಮಾಧ್ಯಮದಲ್ಲಿ ಪ್ರತಿಯೊಂದು ಬಿತ್ತರಿಸುವ ಮುಖಾಂತರ ಜನ ಜಾಗೃತಿ ಮಾಡಿಸುವಂತ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂತಂದ್ರೆ ನಾನು ಬಹಳ ನೋವು ಆಗ್ತದೆ. ಯಾಕಂತಂದ್ರೆ ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಅಂದ್ರೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ನೀವು ಕಂಪೇರ್ ಮಾಡ್ತಾ ನೋಡ್ರಿ ಯಾವ ತರ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಬಹಳಷ್ಟು ಜನ ಗೂಳೆ ಹೋಗ್ತಾರ. ಅವ್ರಿಗೆ ಕರೆಕ್ಟ್ ಆಗಿ ಇರುವಂತ ಮಕ್ಕಳಿಗೆ ಕರೆಕ್ಟ್ ಆಗಿ ಶಿಕ್ಷಣ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ಕಚೇರಿಗೆ ಹೋದ್ರೆ ಲಂಚ ಹೋಗ್ತಾರದ. ಪ್ರತಿಯೊಂದು ಕಡೆ ಎಲ್ಲೋದ್ರೂ ಕೂಡ ಒಂದು ದುಷ್ಟ ವ್ಯವಸ್ಥೆ ಅದ. ಅದ್ರ ವಿರುದ್ಧ ಒಂದು ಹೋರಾಟ ಮಾಡಿ ಅದ್ರ ವಿರುದ್ಧ ಬರೆಯುವಂತ ಪತ್ರಕರ್ತರು ತಾವು ಆಗ್ಬೇಕಲ್ಲ. ಚಾನಲ್ ಅವರು ಬಿತ್ತರಿಸಿದ್ರಂತ ನಾವು ಕೂಡ ಅದೇ ಸುದ್ದಿ ಮಾಡಬಾರ್ದು. ಪ್ರತಿ ಕ್ಷಣದಲ್ಲೂ ಕೂಡ ಯಾರು ಕೂಡ ಬಿತ್ತರಿಸುವಂತ ಸುದ್ದಿಗಳು ತಾವು ಕೂಡ ಮಾಡೋದಾಗ ಮಾತ್ರ ಒಂದು ಪತ್ರಕರ್ತಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಜವಾಬ್ದಾರಿ ಬರ್ತದೆ, ಒಂದು ಅರ್ಥ ಕೊಡ್ತದೆ ಸಂದರ್ಭದಲ್ಲಿ ಹೇಳ್ತೀವಿ. ಆ ಪ್ರಯತ್ನ ಮಾಡ್ಬೇಕಲ್ಲ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆ ತರ ಪ್ರಯತ್ನ ಮಾಡ್ತೀವಿ. ಯಾಕಂತಂದ್ರೆ ಬಹಳ ಜನ ಅನ್ಕೊಂತೀವಿ ನಮ್ ಕೈಲಿ ಆಗಲ್ರಿ, ನಾವು ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಅಷ್ಟು ಮಾಡಕ್ಕಾಗಲ್ಲ, ಯಾಕಂತಂದ್ರೆ ಎಲ್ಲರನ್ನ ವ್ಯವಸ್ಥೆ ವಿರುದ್ಧ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮನಸ್ಥಿತಿ ಇರ್ಬೋದು. ಆದ್ರ ಪತ್ರಕರ್ತ ಅಂತ ಬಂದ ಮೇಲೆ ಪ್ರತಿಯೊಂದು ಹಂತದಲ್ಲಿ ಯಾವ್ಯಾವೇ ನೋಡಬಾರ್ದು, ಯಾವ ರಾಜಕಾರಣಿ ನೋಡಬಾರ್ದು, ಯಾವ ಪ್ರಭಾವಿ ನೋಡಬಾರ್ದು, ಏನೇ ಇದ್ರೂ ಕೂಡ ಅದರ ವ್ಯವಸ್ಥೆ ವಿರುದ್ಧವಾಗಿ ಅದನ್ನು ಬರೆದು ಪ್ರತಿಯೊಬ್ಬರು ಜನರಿಗೂ ಕೂಡ ಜಾಗೃತಿ ಮಾಡುವಂತ ಕೆಲಸ ಅದಲ್ಲ, ಅದು ಪತ್ರಕರ್ತರು ಮಾಡಬೇಕು. ಯಾವುದೇ ರೀತಿಯಲ್ಲಿ ಅವ್ರಿಗೆ ಏನಾದರೂ ಅನ್ಯಾಯ ಪತ್ರಕರ್ತರಿಗೆ ಬೆದರಿಕೆ ಬಂದರೂ ಕೂಡ ನಾವು ಪ್ರತಿಯೊಂದು ಸಂಘಕ್ಕೆ
ಕಂಪನಿಯವರು ಕೂಡ ನಾವೆಲ್ಲರೂ ಕೂಡ ಒಂದಾಗಿ ಆ ಪತ್ರಕರ್ತರಿಗೆ ಬೆನ್ನಿಗೆ ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ತಮ್ಮಲ್ಲಿ ಮತ್ತೊಂದ್ಸಲ ಮನವಿ ಮಾಡ್ಕೊಂತ ಇದೀನಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಗ್ರಾಮ ಪಂಚಾಯತಿ ಹಿಡಿದು MLA MP ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರ ಅದ. ಆ ಭ್ರಷ್ಟಾಚಾರ ಎಳೆ ಕಿತ್ತಾಕುವಂತ ಶ್ರಮ ನಾವು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಬರೇ ನಾವು ಅನ್ನೋದು ಹೇಳಿದ್ರೆ ಇವಾಗಲೇ ಏನಪ್ಪಾ ಅಂದ್ರೆ ಜನರಿಗೂ ಮತ್ತೆ ಶಾಸಕರ ನಡೆಯುವಂತ ಸೇತುವೆ ಅಷ್ಟೇ ಅಲ್ಲ. ಹಾಗಾಗಿ ಜನರನ್ನ ಒಂದು ನಾಡಿನ ಮೇಲೆ ಅರ್ತು ಅವರಿಗೆ ಆಗುವ ಹೋಗುಗಳ ಪ್ರತಿಯೊಂದು ವ್ಯವಸ್ಥೆ ಕೂಡ ಪ್ರತಿಯೊಂದು ಸವಲತ್ತು ಕೂಡ ಅವರಿಗೆ ಕೊಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ. ಜೈ ಹಿಂದ್.